ಸರ್ ಸದನ ಅನಿರ್ದಿಷ್ಟಾವಧಿಗೆ ಮೊಟಕುಗೊಳಿಸಿದ್ರು. ನಮಗೆ ಸರ್ಕಾರಕ್ಕೆ ಹಲವಾರು ವಿಚಾರಗಳಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ವಿರೋಧ ಪಕ್ಷದವರು ಬರಗಾಲ ಬಗ್ಗೆ ಮಾತನಾಡ್ತಾರೆ. ಬಹಳ ಜನ ರೈತಾಪಿ ವರ್ಗಕ್ಕೆ ಏನೇನು ತೊಂದರೆಗಳಾದ ಚರ್ಚೆ ಮಾಡಿ ಸಲಹೆ ಕೊಡ್ತಾರೆ. ಅದ್ರ ಪ್ರಕಾರ ನಾವು ನಮ್ಮ ಕೆಲಸ ಕಾರ್ಯಗಳು ನಿರ್ವಹಿಸ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಭಾವನೆ ಇತ್ತು. ಆದರೆ ಸರ್ಕಾರವನ್ನು ಅವ್ರು ಯಾವುದೂ ಸಲಹೆ ಸೂಚನೆಗಳಿಲ್ಲದೆ ಬಾವಿಯಲ್ಲಿ ಬಿದ್ದಿದ್ದರಿಂದ ನಮಗೆ ನಾವು ಸರ್ಕಾರ ಏನೇ ನಾವು ಮಾಡಬೇಕು ಅನ್ನೋದನ್ನು ನಾವು ಹೇಳಿ ಕ್ಲೋಸ್ ಮಾಡ್ತಕ್ಕಂಥ. ಸರ್, ಈಗ ರಾಜ್ಯದ ಜನರಿಗೆ ಯಾರು ಅನ್ಯಾಯ ಮಾಡಿದ್ರು ಸರ್? ಬಿ ಜೆ ಪಿ ಅವ್ರು ಮಾಡಿದ್ರ, ಕಾಂಗ್ರೆಸ್ ಅವ್ರು ಮಾಡಿದ್ರ? ಈ ಚರ್ಚೆ ರಾಜ್ಯದ ಜನತೆಗೆ ಚರ್ಚೆ ಆದಷ್ಟು ನಮ್ಗೆ ಉತ್ತಮ. ಯಾವುದೋ ಒಂದು ಅಪೋಸಿಷನ್ ಪಾರ್ಟಿ ಸಲಹೆಯಾತ್ಮಕವಾಗಿ ಟೀಕೆಯಾತ್ಮಕವಾಗಿ ಅಥವಾ ನಮ್ಮನ್ನು ಸರಿದಾರಿ ತರ್ತಕ್ಕಂಥ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿ ಅದು ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಯಾವುದೇ ಒಂದೇ ವಿಷಯನ ಗಮನದಲ್ಲಿಟ್ಕೊಂಡು ನೀರಾವರಿ ಬಗ್ಗೆ ಚರ್ಚೆ ಮಾಡಲಿಲ್ಲ, ಬರಗಾಲ ಬಗ್ಗೆ ಚರ್ಚೆ ಮಾಡಲಿಲ್ಲ. ಇದರಿಂದ ರಾಜ್ಯದ ಜನತೆ ಭ್ರಮನಿರಸಗೊಳ್ತಾರೆ. ಯಾವುದಂದರೆ ವಿರೋಧ ಪಕ್ಷದಿಂದ ಅವ್ರು ಮಾಡೋ ಕೆಲಸ ಮಾಡಲಾರ್ದು ಒಂದೇ ಒಂದು ವಿಷಯನ ಇಟ್ಕೊಂಡು ಇಡೀ ಸದನದ ಕಾಲಹರಣ ಮಾಡ್ತಕ್ಕಂಥದ್ದು ರಾಜ್ಯದ ಜನತೆಗೆ ದ್ರೋಹ ಮಾಡಿದ್ದಾರೆ. ಸರ್, ಸದನ ಅನಿರ್ದಿಷ್ಟಾವಧಿಗೆ ಮೊಟಕುಗೊಳಿಸಿದ್ರು. ನಮಗೆ ಸರ್ಕಾರಕ್ಕೆ ಹಲವಾರು ವಿಚಾರಗಳಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ವಿರೋಧ ಪಕ್ಷದವರು ಬರಗಾಲ ಬಗ್ಗೆ ಮಾತನಾಡ್ತಾರೆ. ಬಹಳ ಜನ ರೈತಾಪಿ ವರ್ಗಕ್ಕೆ ಏನೇನು ತೊಂದರೆಗಳಾದ ಚರ್ಚೆ ಮಾಡಿ ಸಲಹೆ ಕೊಡ್ತಾರೆ. ಅದ್ರ ಪ್ರಕಾರ ನಾವು ನಮ್ಮ ಕೆಲಸ ಕಾರ್ಯಗಳು ನಿರ್ವಹಿಸ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಭಾವನೆ ಇತ್ತು. ಆದರೆ ಸರ್ಕಾರವನ್ನು ಅವ್ರು ಯಾವುದೂ ಸಲಹೆ ಸೂಚನೆಗಳಿಲ್ಲದೆ ಬಾವಿಯಲ್ಲಿ ಬಿದ್ದಿದ್ದರಿಂದ ನಮಗೆ ನಾವು ಸರ್ಕಾರ ಏನೇ ನಾವು ಮಾಡಬೇಕು ಅನ್ನೋದನ್ನು ನಾವು ಹೇಳಿ ಕ್ಲೋಸ್ ಮಾಡ್ತಕ್ಕಂಥ. ಸರ್, ಈಗ ರಾಜ್ಯದ ಜನರಿಗೆ ಯಾರು ಅನ್ಯಾಯ ಮಾಡಿದ್ರು ಸರ್? ಬಿ ಜೆ ಪಿ ಅವ್ರು ಮಾಡಿದ್ರ, ಕಾಂಗ್ರೆಸ್ ಅವ್ರು ಮಾಡಿದ್ರ? ಈ ಚರ್ಚೆ ರಾಜ್ಯದ ಜನತೆಗೆ ಚರ್ಚೆ ಆದಷ್ಟು ನಮ್ಗೆ ಉತ್ತಮ. ಯಾವುದೋ ಒಂದು ಅಪೋಸಿಷನ್ ಪಾರ್ಟಿ ಸಲಹೆಯಾತ್ಮಕವಾಗಿ ಟೀಕೆಯಾತ್ಮಕವಾಗಿ ಅಥವಾ ನಮ್ಮನ್ನು ಸರಿದಾರಿ ತರ್ತಕ್ಕಂಥ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿ ಅದು ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಯಾವುದೇ ಒಂದೇ ವಿಷಯನ ಗಮನದಲ್ಲಿಟ್ಕೊಂಡು ನೀರಾವರಿ ಬಗ್ಗೆ ಚರ್ಚೆ ಮಾಡಲಿಲ್ಲ, ಬರಗಾಲ ಬಗ್ಗೆ ಚರ್ಚೆ ಮಾಡಲಿಲ್ಲ. ಇದರಿಂದ ರಾಜ್ಯದ ಜನತೆ ಭ್ರಮನಿರಸಗೊಳ್ತಾರೆ. ಯಾವುದಂದರೆ ವಿರೋಧ ಪಕ್ಷದಿಂದ ಅವ್ರು ಮಾಡೋ ಕೆಲಸ ಮಾಡಲಾರ್ದು ಒಂದೇ ಒಂದು ವಿಷಯನ ಇಟ್ಕೊಂಡು ಇಡೀ ಸದನದ ಕಾಲಹರಣ ಮಾಡ್ತಕ್ಕಂಥದ್ದು ರಾಜ್ಯದ ಜನತೆಗೆ ದ್ರೋಹ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.